ನಮಸ್ಕಾರ. ಸೊ ನಾಳೆ ಶಿವರಾತ್ರಿ ಹಬ್ಬ. ಸೊ ನಮ್ಮ ಕಡೆ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಅಂದರೆ ರಾಗಿಯಿಂದ ಮಾಡುವಂಥ ಕಿಲ್ಸ. ಇನ್ನು ಸ್ವಲ್ಪ ನಾರ್ತ್ ಸೈಡ್ ಹೋದರೆ ಅಂದರೆ ನಾರ್ತ್ ಕರ್ನಾಟಕ ಕಡೆ ಈ ಕಿಲ್ಸನ ಹಾಲ್ಬಾಯಿ ಅಂತ ಕೂಡ ಕರೀತಾರೆ. ಸೊ ರಾಗಿಯಿಂದ ಮಾಡುವಂಥದ್ದು ತುಂಬ ತಂಪು. ಇಲ್ಲಿಂದ ಮುಂದಕ್ಕೆ ಇನ್ನು ಬಿಸಿಲು ಕಾಲ ಜಾಸ್ತಿ ಅಲ್ವಾ, ಸೊ ಈ ರಾಗಿ ಕಿಲ್ಸ ಅಥವಾ ಹಾಲ್ಬಾಯಿ ಏನಿದೆ ಇದು ತುಂಬ ದೇಹಕ್ಕೆ ತಂಪು ಅಂತ ಇಲ್ಲಿಂದ ಶುರು ಮಾಡ್ತಾರೆ ಮಾಡೋದಕ್ಕೆ. ಸೊ ನಾನು ಕೂಡ ಇವತ್ತು ಈಗ ನಾಳೆ ಇರುವಂಥ ಶಿವರಾತ್ರಿ ಹಬ್ಬಕ್ಕೆ ಈಗ ರಾತ್ರಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈಗ ಮಾಡಿದ್ರೆ ಅದನ್ನು ನಾಳೆ ಬೆಳಗ್ಗೆ ತಿನ್ಬೋದು. ಅದು ಒನ್ ನೈಟ್ ಫುಲ್ಲು ಕೂಲ್ ಆಗಬೇಕು. ಸೊ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಮೊದಲಿಗೆ ಇಲ್ಲಿ ಬೆಳಗ್ಗೆ ನಾನು ಒಂದು 1/4 kg ಜಾಸ್ತಿ, ಅರ್ಧ kg ಕಮ್ಮಿ ಆಗುವಷ್ಟು ರಾಗಿನ ನೆನೆಸಿದ್ದೀನಿ. ಸೊ ಇದನ್ನು ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೊಳ್ದಂಗೆ ಗ್ರೈಂಡ್ ಮಾಡ್ಕೋಬೇಕು. ಸೊ ಇದು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಹೇಗಾಗುತ್ತೆ ಅಂತ ನಾನು ತೋರಿಸ್ತೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಬರೋಣ. ಸೊ ರಾಗಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇಷ್ಟು ಅದಕ್ಕೆ ರುಬ್ಕೋಬೇಕು. ಅಂದರೆ ಇದು ಕಂಪ್ಲೀಟ್ ನುಣ್ಣಗಾಗಿದೆ ನೋಡಿ, ಈ ಥರ ತರಿ ಕೂಡ ಇಲ್ಲ, ಕಂಪ್ಲೀಟ್ ಸಾಫ್ಟಾಗಿ ನುಣ್ಣಗಾಗಿದೆ. ಸೊ ಇದನ್ನು ನೀಟಾಗಿ ಫಿಲ್ಟ್ರ್ ಮಾಡ್ಕೋಬೇಕು ನಾವು. ಇವಾಗ ಒಂದು ಬಿಳಿ ಬಟ್ಟೆ ಕಟ್ಟಿ ಅದರಲ್ಲಿ ಇದನ್ನು ಫಿಲ್ಟ್ರ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಬಟ್ ನಾನಿಲ್ಲಿ ಒಂದು ಜ್ಯೂಸ್ ಫಿಲ್ಟ್ರ್ ಮಾಡೋ ಅಂಥ ಒಂದು ಫಿಲ್ಟರಲ್ಲಿ ಮಾಡ್ತಾಯಿದ್ದೀನಿ. ಈ ಥರದ್ದಿಲ್ಲ ಅಂದರೆ ಹಿಟ್ಟು ಫಿಲ್ಟರ್ ಮಾಡ್ತೀವಲ್ಲ, ಸೊ ಈ ಗೋಧಿ ಹಿಟ್ಟು, ರಾಗಿ ಹಿಟ್ಟು ಇದನ್ನು ಕೂಡ ಜರಡಿ ಮಾಡ್ತೀವಲ್ಲ, ಸೊ ಆ ಜರಡಿಯಲ್ಲಿ ಕೂಡ ಮಾಡ್ಕೋಬೋದು. ಬಟ್ ಇದು ತರಿಯಾಗಿರಬಾರ್ದು, ಆ ಥರ ನೀಟಾಗಿ ಫಿಲ್ಟ್ರ್ ಮಾಡ್ಕೋಬೇಕು. ಇದು ತರಿಯಾಗಿ ಆದಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೊಂಡು ಇದು ಉಳಿದಿರುತ್ತಲ್ಲ, ಇದನ್ನ ಮತ್ತೆ 1 ರೌಂಡ್ ಮಿಕ್ಸಿ ಮಾಡಿಕೊಂಡ್ರು ಕೂಡ ನಮಗೆ ರಾಗಿ ಹಾಲು ಸಿಗುತ್ತೆ. ಸೊ ಇದನ್ನು ಕಂಪ್ಲೀಟ್ ಫಿಲ್ಟ್ರ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ನನಗೆ ಇಷ್ಟು ರಾಗಿ ತರಿ ಸಿಕ್ಕಿದೆ. ಸೊ ಈ ಲಿಕ್ವಿಡ್ಡು ಇಷ್ಟು ಸಾಫ್ಟಾಗಿ ಬಂದಿದೆ. ಇದನ್ನು ನಾನೀಗ ಇನ್ನೊಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸಿ ಇನ್ನೊಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಇದೇ ಥರ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಸೊ ಕಂಪ್ಲೀಟ್ ಫಿಲ್ಟರ್ ಆದಮೇಲೆ ರಾಗಿ ಹಾಲು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಇವಾಗ ನೋಡಿ ಇಷ್ಟು ತರಿಯಾಗಿ ಬಂದಿದೆ ಇದು. ಸೊ ಅಂದರೆ ಇದರಲ್ಲಿ ರಾಗಿ ಹಾಲು ಇನ್ನಿಲ್ಲ. ಸೊ ಇದು ಕಂಪ್ಲೀಟ್ ಡ್ರೈ ಆಗಿದೆ ರಾಗಿ. ಸೊ ಇಷ್ಟು ಲೆವೆಲ್ಗೆ ನಾವು ರಾಗಿಯಿಂದ ಹಾಲು ತೆಗೆದಿರೋದು ಇವಾಗ. ಸೊ ಇದು ವೇಸ್ಟ್, ಇವಾಗ ಇದು ನಮಗೆ ಕೆಲಸಕ್ಕೆ ಯೂಸ್ ಆಗಲ್ಲ. ಸೊ ಇದನ್ನು ಬಿಟ್ಬಿಟ್ಟು ಸೊ ಈ ಲಿಕ್ವಿಡ್ಗೆ ನಾನಿಲ್ಲಿ ದಪ್ಪ ಉಂಡೆ ಆದರೆ 1ರಿಂದ 1.5 ಉಂಡೆ ಸಾಕಾಗುತ್ತೆ. ಮೀಡಿಯಮ್ ಸೈಜ್ ಆದರೆ 1-2 ಉಂಡೆ ಹಾಕ್ಕೋಬೋದು. ಇದು 1 ಎಳೆ 2 ಎಳೆ ಪಾಕ ಥರ ತೆಗಿಬಾರ್ದು. ಇದು ಜಸ್ಟು ಬೆಲ್ಲನ ಕರಗಿಸ್ಕೋಬೇಕು. ನಾವು ಪುಡಿ ಮಾಡಿ ಕೂಡ ಇದನ್ನು ಮಾಡ್ಕೋಬೋದು, ಬಟ್ ಪುಡಿ ಮಾಡೋದ್ರಿಂದ ಅದು ಮತ್ತೆ ಈ ರಾಗಿ ಒಳಗಡೆ ಸೇರಿಸಿ ಅದನ್ನೆಲ್ಲ ಕರಗಿಸಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಥರ ಮಾಡ್ಕೊಳ್ಳೋ ಬದಲು ನಾವಿಲ್ಲಿ ಡೈರೆಕ್ಟಾಗಿ ಒಂದು ಸ್ವಲ್ಪ ಬೆಲ್ಲನ ಕರಗಿಸ್ಬಿಟ್ಟು ಆ ನೀರನ್ನ ಕೂಡ ಇದರಲ್ಲಿ ಫಿಲ್ಟ್ರ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ದಪ್ಪ ಉಂಡೆ ಜೊತೆಗೆ ಒಂದು ಅರ್ಧ ಮೀಡಿಯಮ್ ಸೈಜ್ ಉಂಡೆ ಹಾಕಿದೆ. ಸೊ ಬೆಲ್ಲದಲ್ಲಿರೋ ಕಸರು ಕೂಡ ಆಚೆ ಬರುತ್ತೆ. ಸೊ ಇದಕ್ಕೆ ಒಂದು 3ರಿಂದ 4 ಏಲಕ್ಕಿನ ಸಿಪ್ಪೆ ತೆಗೆದು ಬೀಜನ ಪುಡಿ ಮಾಡಿದ್ದೆ. ಸೊ ಅದನ್ನು ಸೇರಿಸ್ತಾ ಇದ್ದೀನಿ. ಸೊ ಇದ್ರದ್ದು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟಿದೆ. ಈ ಕೆಲಸ ಮಾಡೋಕ್ಕೆ ಈ ರಾಗಿ ಹಾಲಿನ ಕನ್ಸಿಸ್ಟೆನ್ಸಿ ಎಷ್ಟು ತೆಳುವಾಗಿರುತ್ತೋ ಅಷ್ಟು ಒಳ್ಳೆಯದು. ಯಾಕಂದರೆ ಗಟ್ಟಿ ಆದರೆ ಬೇಗ ಕುದ್ಬಿಡುತ್ತೆ. ಸೊ ಇದನ್ನು ಬೇಯಕ್ಕೆ ಇಟ್ಕೊಳ್ಳೋಣ. ನಾನಿಲ್ಲಿ ಆ ಪಾತ್ರೆ ಚಿಕ್ಕದಾಗುತ್ತೆ ಅಂತ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಸೊ ನಿಮಗೆ ತೋರಿಸಿರೋ ಅಂಥದ್ರ ಲಿಕ್ವಿಡ್ ಏನಿತ್ತು ರಾಗಿ ಹಾಲು, ಅದಕ್ಕೆ ಇನ್ನೂ ಒಂದು 2 ಕಪ್ ಅಷ್ಟು, ಅಂದರೆ ಒಂದು 1/4 ಲೀಟ್ರಿಗಿಂತ ಜಾಸ್ತಿ, ಅರ್ಧ ಲೀಟ್ರಿಗಿಂತ ಕಮ್ಮಿ ಆಗೋಷ್ಟು ನೀರು ಸೇರಿಸಿದ್ದೀನಿ. ಸೊ ಇದನ್ನು ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಕೈ ಬಿಟ್ಟರೆ ಇದು ಕಂಪ್ಲೀಟ್ ತಳ ಹಿಡಿತಾ ಬಂದ್ಬಿಡುತ್ತೆ. ಮುದ್ದೆ ತಳ ಹಿಡಿಯುತ್ತಲ್ಲ ಆ ಥರ ಆಗುತ್ತೆ. ಬಟ್ ಅಟ್ಲೀಸ್ಟ್ ಮುದ್ದೆ ಅಂದರೆ ಸ್ವಲ್ಪ ಬೆಂದ ಮೇಲೆ ನಾವು ಹಾಗೆ ಬಿಟ್ಟರೆ ಅದು ಕುದಿ ಬರುತ್ತೆ. ಬಟ್ ಇದು ಕಂಪ್ಲೀಟ್ ಬೇಯೋವರೆಗೂ ಕೈ ಆಡಿಸ್ತಾನೇ ಇರಬೇಕು, ತಳ ಹಿಡಿದೇ ಇರೋ ಥರ. ತುಂಬ ಟೈಮ್ ಹಿಡಿಯುತ್ತೆ. ಸೊ ನಾನು ಇವಾಗ ಒಂದು 15 ಮಿನಿಟ್ಸ್ ಆದಮೇಲೆ ಇದು ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ತೋರಿಸ್ತೀನಿ. ಸೊ ಇವಾಗ ಒಂದು 15 ಮಿನಿಟ್ಸ್ ವಿಡಿಯೋ ಪಾಸ್ ಮಾಡಿರ್ತೀನಿ. 20 ಮಿನಿಟ್ಸ್ಗೆ ಇಷ್ಟು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ. ಸೊ ಇನ್ಮೇಲೆ ಸ್ವಲ್ಪ ಜಾಸ್ತಿ ಬೇಗ ತಳ ಹಿಡಿತಾ ಬರುತ್ತೆ. ಇವಾಗ ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು. ಸೊ ಇನ್ನೊಂದು 10-15 ಮಿನಿಟ್ಸ್ಗೆ ಎಷ್ಟು ಗಟ್ಟಿ ಆಗುತ್ತೆ ಅಂತ ಮತ್ತೆ ತೋರಿಸ್ತೀನಿ.
ಒಂದು ಹಾಫ್ ಆನ್ ಅವರ್ಗೆ ಇಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇದು ಬೆಂದಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡಬೇಕಂದ್ರೆ, ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಇದನ್ನು ಹಾಕಿ ನೋಡಿ. ಇದು ತೇಲ್ಬೇಕು ಆ್ಯಕ್ಚುಲಿ, ಅಂದರೆ ಈ ಥರ ತಟ್ಟೆಗೆ ಹಿಡಿಬಾರ್ದು. ಇದು ತೇಲಿದ್ರೆ ಬೆಂದಿದೆ ಅಂತ. ಇನ್ನೂ ಬೆಂದಿಲ್ಲ, ಅದಕ್ಕೆ ಇದು ಹಿಡಿತಾ ಇದೆ. ಸೊ ಇದನ್ನು ಇನ್ನೂ ಹಾಗೆ ಬೇಯಿಸ್ಬೇಕು ನೀರಲ್ಲಿ ತೇಲೋವರೆಗೂ. ಸೊ ಇನ್ನೂ ಒಂದು 10-15 ಮಿನಿಟ್ಸ್ ಬಿಟ್ಟು ಮತ್ತೆ ತೋರಿಸ್ತೀನಿ. ಸೊ ಇವಾಗ ಟೋಟಲ್ಲು ಒಂದು ಹಾಫ್ ಆನ್ ಅವರ್ ಅಂದರೆ 30 ಮಿನಿಟ್ಸಿಂದ 35 ಮಿನಿಟ್ಸ್ ಬೇಯಿಸಿರೋದು. ಸೊ ಇವಾಗ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನೀರಲ್ಲಿ ಹಾಕ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ತೇಲ್ತಾ ಇದೆ ಇದು. ಸೊ ಇವಾಗ ಇದು ಬೆಂದಿದೆ ಅಂತ. ಕೈಯಲ್ಲಿ ಇದು ಮಾಡಿದ್ರು ಅಂಟ್ತಾ ಇಲ್ಲ, ಕೈಗೂ ಅಂಟಲ್ಲ, ಮತ್ತು ನೀರಲ್ಲಿ ತೇಲ್ತಾ ಇದೆ. ಸೊ ಇವಾಗ ಈ ಕಿಲ್ಸ ಬೆಂದಿದೆ. ಇನ್ನೊಂದು 5 ಮಿನಿಟ್ಸ್ ಇದನ್ನು ಬೇಯಿಸಿ ಆಫ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ, ಜೊತೆಗೆ ಕಂಪ್ಲೀಟ್ ಬೆಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಬೇರೆ ಪಾತ್ರೆಗಳಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾನಿಲ್ಲಿ ತುಪ್ಪ ಹಚ್ಚಿಟ್ಟಿರೋ ಅಂಥ ಒಂದು ಪಾತ್ರೆ ಇದೆ. ಈ ಥರ ಒಂದು 2-3 ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತೀನಿ. ಈಗ ನೋಡಿ, ನಾನು ಒಂದು ಬಾಕ್ಸ್ಗೆ ಮತ್ತು 2 ಪಾತ್ರೆಗೆ ಸ್ವಲ್ಪ ತಳಕ್ಕೆ ತುಪ್ಪ ಸವರಿ ಇದನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಇದು ಇವಾಗ ಇಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿದೆ. ಇವಾಗ ಬೆಳಗ್ಗೆಗೆ ಇದು ಕಂಪ್ಲೀಟ್ ತಣ್ಣಗಾಗಿರುತ್ತೆ. ಸೊ ನೈಫಲ್ಲಿ ಕಟ್ ಮಾಡಿ ಅಥವಾ ಸ್ಪೂನಲ್ಲಿ ಕೂಡ ತೆಗಿಬೋದು. ಬೇಕಂದರೆ ಇವಾಗ 1-2 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ಈಗಲೇ ಕೂಡ ಇದನ್ನು ಬಳಸ್ಬೋದು. ಸೊ ಇವಾಗ ಇದು ನಾವು ಮಾಡಿದ್ದಂಥ ಪಾತ್ರೆ ಎಷ್ಟೊತ್ತು ಬೇಯಿಸಿದ್ರು ನೋಡಿ ಸ್ವಲ್ಪನೂ ತಳ ಹಿಡ್ದಿಲ್ಲ. ಸೊ ತಳ ಹಿಡಿದೇ ಇರೋ ಥರ ನಾವು ತಿರುಗಿಸ್ಕೊಂಡಿದ್ದೀವಿ. ತಳ ಹಿಡ್ಕೊಂಡು ಬಂದರೆ ಅದ್ರದ್ದು ಟೇಸ್ಟೇ ಹೊರಟೋಗುತ್ತೆ. ಸೊ ಅದಕ್ಕೆ ತಳ ಹಿಡಿದೇ ಇರೋ ಥರ ನೀಟಾಗಿ ಬೇಯಿಸ್ಕೋಬೇಕು. ಸೊ ಇವಾಗ ಇದು ತಣ್ಣಗಾಗಲಿ. ಇದು ಶಿವರಾತ್ರಿಗೆ ಅಂತ ಮಾಡಿರೋ ಅಂಥ ಕೆಲಸ. ಸೊ ನಾಳೆ ಬೆಳಗ್ಗೆಗೆ ಹೇಗಾಗಿರುತ್ತೆ, ಜೊತೆಗೆ ಇದರ ಜೊತೆಗೆ ನಾನು ಮತ್ತೆ ಬೇರೆ ಏನೇನು ಮಾಡ್ತೀನಿ ಶಿವರಾತ್ರಿ ಹಬ್ಬಕ್ಕೆ ಅನ್ನೋದನ್ನು ನಾಳೆ ಬೆಳಗ್ಗೆ ಮತ್ತೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ಥರ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನಿಮ್ಮ ಮನೆಗಳಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬೈ ಬೈ.